ಒಂದಾನೊಂದು ಕಾಲದಲ್ಲಿ ಬೋಧಿಸತ್ವ ಎಂದು ಕರೆಯಲ್ಪಡುವ ಬುದ್ಧಿವಂತ ಮತ್ತು ಶಾಂತಿಯುತ ವ್ಯಕ್ತಿಯೊಬ್ಬರು ಸ್ಥಳದಿಂದ ಸ್ಥಳಕ್ಕೆ ಪ್ರಯಾಣಿಸುತ್ತಿದ್ದರು ಮತ್ತು ಆಂತರಿಕ ಶಾಂತಿಯನ್ನು ಹುಡುಕುತ್ತಾ ಸರಳ ಜೀವನವನ್ನು ನಡೆಸಿದರು. ಮಳೆಗಾಲದಲ್ಲಿ ಅವರು ಬೆನಾರ್ಡಿಸ್ ನಗರಕ್ಕೆ ಬಂದರು. ಅಲ್ಲಿಯ ರಾಜನಿಂದ ಅವರನ್ನು ಬಹಳ ಗೌರವದಿಂದ ನಡೆಸಿಕೊಳ್ಳಲಾಯಿತು. ಬೋಧಿಸತ್ವರು ಸುಂದರವಾದ ರಾಜನ ಉದ್ಯಾನವನದಲ್ಲಿ ಉಳಿದುಕೊಂಡು ಜ್ಞಾನದಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಿದ್ದರು. ರಾಜನಿಗೆ ಒಂದು ಸಮಸ್ಯೆ ಇತ್ತು. ಅವನ ಮಗನಾದ ದಕ್ಕಕುಮಾರನು ತುಂಬ ಕೆಟ್ಟ ಸ್ವಭಾವದ ಹುಡುಗನಾಗಿದ್ದನು. ಅವನಿಗೆ ಪ್ರಪಂಚದ ಎಲ್ಲ ಸಂಪತ್ತನ್ನು ನೀಡುವ ಮೂಲಕ ಅವನನ್ನು ಉತ್ತಮಗೊಳಿಸಲು ಪ್ರಯತ್ನಿಸುತ್ತಿದ್ದರು. ರಾಜನ ಪ್ರಯತ್ನಗಳು ವಿಫಲವಾದವು. ರಾಜನು ಸಿಂಹಾಸನದ ಉತ್ತರಾಧಿಕಾರಿಯನ್ನು ಹೊಂದಿದ್ದಕ್ಕಾಗಿ ಮನನೊಂದನು. ಆದರೆ ಕೆಟ್ಟ ಸ್ವಭಾವ ರಾಜನನ್ನು ಬಯಸಲಿಲ್ಲ. ಒಂದು ದಿನ ಬೋಧಿಸತ್ವ ಮತ್ತು ರಾಜಕುಮಾರ ರಾಜ ಉದ್ಯಾನವನದಲ್ಲಿ ನಡೆಯುತ್ತಿರುವಾಗ ಬೋಧಿಸತ್ವ ಹತ್ತಿರದ ಸಸ್ಯದ ಕಹಿ ಎಲೆಯನ್ನು ರುಚಿ ನೋಡುವಂತೆ ರಾಜಕುಮಾರನನ್ನು ಕೇಳಿದನು. ರಾಜಕುಮಾರ ಅದನ್ನು ರುಚಿ ನೋಡಿದಾಗ ತಕ್ಷಣ ಅದನ್ನು ಬಾಯಿಯಿಂದ ಹೊರಹಾಕಿದನು, ಏಕೆಂದರೆ ಅದು ತುಂಬ ಕಹಿಯಾಗಿದೆ ಎಂದು ಹೇಳಿದನು. ಬೋಧಿಸತ್ವ ನಿಧಾನವಾಗಿ ಕೇಳಿದರು, ಎಳೆಯ ಸಸ್ಯದಿಂದಾದರೂ ಈಗಾಗಲೇ ತುಂಬ ಕಹಿಯಾಗಿದೆ. ಇನ್ನು ಮರವು ಬೆಳೆದಂತೆ ಅದೆಷ್ಟು ಹೆಚ್ಚು ಕಹಿಯಾಗುತ್ತದೆ ಎಂದು ಊಹಿಸು. ಕಹಿ ಎಲೆಯಂತೆ ಅವನ ಕೆಟ್ಟ ಕೋಪವು ವಯಸ್ಸಾದಂತೆ ಬೆಳೆಯಬಹುದೆಂದು ರಾಜಕುಮಾರ ಅರ್ಥ ಮಾಡಿಕೊಂಡನು. ಅವನ ತಂದೆ ಮತ್ತು ಇತರರು ಸಹಿಸುವುದಿಲ್ಲ. ಈ ಸಾಕ್ಷಾತ್ಕಾರವು ಅವನನ್ನು ವಿನಮ್ರಗೊಳಿಸಿತು ಮತ್ತು ಆ ದಿನದಿಂದ ಅವನು ಉತ್ತಮ ಮತ್ತು ಕರುಣಾಮಯ ವ್ಯಕ್ತಿಯಾಗಲು ಪ್ರಯತ್ನಿಸಿದನು. ನೀವು ಹೊಂದಿರುವ ಕೆಟ್ಟ ಅಭ್ಯಾಸವನ್ನು ನೀವೇ ಪತ್ತೆ ಹಚ್ಚಿ ಮತ್ತು ಅರಿತುಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ಜೀವನವನ್ನು ಕಾಣುತ್ತೀರಿ. ಬೇಗ ಅಥವಾ ನಂತರ ಅದನ್ನು ತೊಡೆದುಹಾಕಿ, ಏಕೆಂದರೆ ಅದು ನಿಮಗೆ ವಯಸ್ಸಾದಂತೆ ಕೆಟ್ಟದಾಗುತ್ತದೆ. ನಾವೆಲ್ಲರೂ ನಕಾರಾತ್ಮಕ ಗುಣಗಳನ್ನು ಹೊಂದಿದ್ದೇವೆ, ಆದರೆ ಸಾಮಾನ್ಯವಾಗಿ ನಾವೆಲ್ಲರೂ ಬದಲಾಗುವ ಮತ್ತು ಉತ್ತಮ ವ್ಯಕ್ತಿಗಳಾಗುವ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದೇವೆ.